ಪವಿತ್ರ ಗೌಡ ಬಳಿ 2ರಿಂದ 3 ಮೊಬೈಲ್ ಇದೆಯಾ? 3 ಹೆಸರನ್ನ ಸೇವ್ ಮಾಡ್ಕೊಂಡಿದ್ರು ನಟ ದರ್ಶನ್. ಅದರಲ್ಲಿ 3 ನಂಬರ್ ಇರುವ ಹಾಗೆ ಅಥವಾ 3 ಫೋನ್ ಇಲ್ಲದಿದ್ರು ಕೂಡ 3 ನಂಬರ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿತು. ಅದರಲ್ಲಿ 3 ಹೆಸರುಗಳು ಏನೇನು ಅಂತ ಹೇಳಿದ್ರೆ ಪವಿತ್ರ ಎಂದು ಸೇವನ್ನ ಮಾಡಲಾಗಿತ್ತಂತೆ 3 ನಂಬರ್ಗಳಲ್ಲಿ. 3 ನಂಬರ್ಗೆ ಕಾಲ್ ಮಾಡಿ ಮಾತುಕತೆಯನ್ನ ಮಾಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಬಳಿಕ ವಾಟ್ಸಪ್ ಕಾಲ್ ಅನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗೋದಕ್ಕೆ ನಟ ದರ್ಶನೇ ಪವಿತ್ರ ಗೌಡಗೆ ಪ್ಲಾನ್ ಅನ್ನ ಹೇಳ್ಕೊಟ್ಟಿದ್ದು. ನನಗೇನು ಗೊತ್ತಿಲ್ಲ ಅಂತ ಹೇಳು, ನನಗೆ ಈ ಪ್ರಕರಣದಲ್ಲಿ ಏನು ಸಂಬಂಧ ಇಲ್ಲ ಅಂತ ಅನ್ನುವಂತಹ ರೀತಿಯಲ್ಲಿ ನೀನು ಮಾತಾಡಬೇಕು ಅನ್ನೋದನ್ನು ಕೂಡ ದರ್ಶನೇ ಪ್ಲಾನ್ ಮಾಡ್ಕೊಂಡಿದ್ದು. ಆ ನಂತರ ರೇಣುಕಾಸ್ವಾಮಿ ಕೊಲೆಯ ವಿಚಾರ ನೆಕ್ಸ್ಟ್ ಡೇ ಪವಿತ್ರ ಗೌಡ ಅವರಿಗೆ ಗೊತ್ತಾಗತ್ತೆ. ಆಗ ದರ್ಶನ್ ಈ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ನಂತರ ಪವನ್ ಹತ್ರ ಈ ವಿಚಾರವನ್ನ ಮಾತನಾಡ್ತಾರೆ. ಪವಿತ್ರ ಗೌಡ ಏನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಪವನ್ ನಿಂದ ಮಾಹಿತಿನ ಕಲೆ ಹಾಕ್ತಾರೆ. ಆ ನಂತರ ದರ್ಶನ್ ಜೊತೆ ಮಾತಾಡೋದಕ್ಕೂ ಕೂಡ ಪವಿತ್ರ ಗೌಡ ಭಯ ಪಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದಾರಲ್ಲ, ಪವಿತ್ರ ಗೌಡ ಅವರ ಹತ್ರ 3 ನಂಬರ್ ಇತ್ತ, 3 ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ರ ಅನ್ನೋದಕ್ಕೆ ಪವಿತ್ರ ಗೌಡ ಅವರ ಹೆಸರನ್ನ ಬೇರೆ ಬೇರೆ ರೀತಿಯಾಗಿ ದರ್ಶನ್ ಸೇವ್ ಮಾಡ್ಕೊಂಡಿದ್ರು. ಇನ್ನು ಪವಿತ್ರ ಹೆಸರನ್ನ 3 ಹೆಸರಲ್ಲಿ ನಟ ದರ್ಶನ್ ಹೇಗೆ ಸೇವ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಪವಿತ್ರವನ್ನ ತೆಗೆದು ಅಲ್ಲಿ ಆ ರೀತಿಯಾಗಿ ಸೇವ್ ಮಾಡ್ಕೊಂಡಿದ್ರು. ಜೊತೆಗೆ ಈ ಘಟನೆ ಆದ ಬಳಿಕ ಎಲ್ಲರಿಗೂ ಕೂಡ ನಟ ದರ್ಶನ್ ವಾಟ್ಸಪ್ ಕಾಲ್ ಅಲ್ಲೇ ಮಾತನಾಡಿದ್ದು. ಯಾರಿಗೂ ಕೂಡ ಡೈರೆಕ್ಟ್ ಕಾಲ್ ಅನ್ನ ಮಾಡ್ತಾ ಇರಲಿಲ್ಲ, ಫೋನ್ ಕಾಲ್ ಅನ್ನ ಮಾಡಿರ್ಲಿಲ್ಲ. ಪ್ರದೋಷ್ ಜೊತೆ ಆಲ್ಮೋಸ್ಟ್ 10 ಬಾರಿ ಮಾತನಾಡಿದ್ರು, ಅದು ಕೂಡ ವಾಟ್ಸಪ್ ಕಾಲ್ ಅಲ್ಲೇ. ಇನ್ನು ಎಲ್ಲರಿಗೂ ಕೂಡ ಎಸ್ಕೇಪ್ ಆಗೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಪ್ಲಾನ್ ಹೇಳ್ಕೊಟ್ಟಿದ್ದು ಕೂಡ ದರ್ಶನ್. ಇನ್ನು ಪವಿತ್ರ ಗೌಡ ಬಳಿ 2ರಿಂದ 3 ಮೊಬೈಲ್ ಇದೆಯಾ? 3 ಹೆಸರನ್ನ ಸೇವ್ ಮಾಡ್ಕೊಂಡಿದ್ರು ನಟ ದರ್ಶನ್. ಅದರಲ್ಲಿ 3 ನಂಬರ್ ಇರುವ ಹಾಗೆ ಅಥವಾ 3 ಫೋನ್ ಇಲ್ಲದಿದ್ರು ಕೂಡ 3 ನಂಬರ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿತು. ಅದರಲ್ಲಿ 3 ಹೆಸರುಗಳು ಏನೇನು ಅಂತ ಹೇಳಿದ್ರೆ ಪವಿತ್ರ ಎಂದು ಸೇವನ್ನ ಮಾಡಲಾಗಿತ್ತಂತೆ 3 ನಂಬರ್ಗಳಲ್ಲಿ. 3 ನಂಬರ್ಗೆ ಕಾಲ್ ಮಾಡಿ ಮಾತುಕತೆಯನ್ನ ಮಾಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಬಳಿಕ ವಾಟ್ಸಪ್ ಕಾಲ್ ಅನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗೋದಕ್ಕೆ ನಟ ದರ್ಶನೇ ಪವಿತ್ರ ಗೌಡಗೆ ಪ್ಲಾನ್ ಅನ್ನ ಹೇಳ್ಕೊಟ್ಟಿದ್ದು. ನನಗೇನು ಗೊತ್ತಿಲ್ಲ ಅಂತ ಹೇಳು, ನನಗೆ ಈ ಪ್ರಕರಣದಲ್ಲಿ ಏನು ಸಂಬಂಧ ಇಲ್ಲ ಅಂತ ಅನ್ನುವಂತಹ ರೀತಿಯಲ್ಲಿ ನೀನು ಮಾತಾಡಬೇಕು ಅನ್ನೋದನ್ನು ಕೂಡ ದರ್ಶನೇ ಪ್ಲಾನ್ ಮಾಡ್ಕೊಂಡಿದ್ದು. ಆ ನಂತರ ರೇಣುಕಾಸ್ವಾಮಿ ಕೊಲೆಯ ವಿಚಾರ ನೆಕ್ಸ್ಟ್ ಡೇ ಪವಿತ್ರ ಗೌಡ ಅವರಿಗೆ ಗೊತ್ತಾಗತ್ತೆ. ಆಗ ದರ್ಶನ್ ಈ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ನಂತರ ಪವನ್ ಹತ್ರ ಈ ವಿಚಾರವನ್ನ ಮಾತನಾಡ್ತಾರೆ. ಪವಿತ್ರ ಗೌಡ ಏನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಪವನ್ ನಿಂದ ಮಾಹಿತಿನ ಕಲೆ ಹಾಕ್ತಾರೆ. ಆ ನಂತರ ದರ್ಶನ್ ಜೊತೆ ಮಾತಾಡೋದಕ್ಕೂ ಕೂಡ ಪವಿತ್ರ ಗೌಡ ಭಯ ಪಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದಾರಲ್ಲ, ಪವಿತ್ರ ಗೌಡ ಅವರ ಹತ್ರ 3 ನಂಬರ್ ಇತ್ತ, 3 ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ರ ಅನ್ನೋದಕ್ಕೆ ಪವಿತ್ರ ಗೌಡ ಅವರ ಹೆಸರನ್ನ ಬೇರೆ ಬೇರೆ ರೀತಿಯಾಗಿ ದರ್ಶನ್ ಸೇವ್ ಮಾಡ್ಕೊಂಡಿದ್ರು. ಇನ್ನು ಪವಿತ್ರ ಹೆಸರನ್ನ 3 ಹೆಸರಲ್ಲಿ ನಟ ದರ್ಶನ್ ಹೇಗೆ ಸೇವ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಪವಿತ್ರವನ್ನ ತೆಗೆದು ಅಲ್ಲಿ ಆ ರೀತಿಯಾಗಿ ಸೇವ್ ಮಾಡ್ಕೊಂಡಿದ್ರು. ಜೊತೆಗೆ ಈ ಘಟನೆ ಆದ ಬಳಿಕ ಎಲ್ಲರಿಗೂ ಕೂಡ ನಟ ದರ್ಶನ್ ವಾಟ್ಸಪ್ ಕಾಲ್ ಅಲ್ಲೇ ಮಾತನಾಡಿದ್ದು. ಯಾರಿಗೂ ಕೂಡ ಡೈರೆಕ್ಟ್ ಕಾಲ್ ಅನ್ನ ಮಾಡ್ತಾ ಇರಲಿಲ್ಲ, ಫೋನ್ ಕಾಲ್ ಅನ್ನ ಮಾಡಿರ್ಲಿಲ್ಲ. ಪ್ರದೋಷ್ ಜೊತೆ ಆಲ್ಮೋಸ್ಟ್ 10 ಬಾರಿ ಮಾತನಾಡಿದ್ರು, ಅದು ಕೂಡ ವಾಟ್ಸಪ್ ಕಾಲ್ ಅಲ್ಲೇ. ಇನ್ನು ಎಲ್ಲರಿಗೂ ಕೂಡ ಎಸ್ಕೇಪ್ ಆಗೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಪ್ಲಾನ್ ಹೇಳ್ಕೊಟ್ಟಿದ್ದು ಕೂಡ ದರ್ಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.